ಶ್ರೀಮತಿ ಪಾರ್ವತಿ ಚಂದ್ರಶೇಖರ್ ಹಂಸಾಗರ್ ಸ್ಮರಣಾರ್ಥ ವೃತ್ತಿ ಉಪನ್ಯಾಸ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತಾ ಇದ್ದಾವೆ. ಕಾತನಗೌಡ ಪಾಟೀಲ್ ಅವರು ಆಗಮಿಸಲಿದ್ದಾರೆ. ಪ್ರಸ್ತುತ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಉಪಾಧ್ಯಕ್ಷರಾಗಿದ್ದಾರೆ. ವುಮೆನ್ಸ್ ಕ್ಲಬ್ ನ ಉಪಾಧ್ಯಕ್ಷರು ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಬ್ಬ ಸಹಗೃಹಿಣಿಯಾಗಿ ಇಷ್ಟೆಲ್ಲ ಅವ್ರು ಕಲ್ತಿರೋದು ಕೇವಲ PUC ಅಂತ ಅವ್ರ ಬಯೋಡೇಟಾದಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಈಗ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ಬೇಕಾದ್ರೆ ದೊಡ್ಡ ಒಂದು ಶಿಕ್ಷಣವನ್ನೇ ಪಡೆದುಕೊಳ್ಬೇಕಾಗಿಲ್ಲ. ಅವ್ರು ನಮಗೆ ಅದಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ಮುಂದೆ ನಿಲ್ತಾರೆ. ಅಂಥವ್ರು ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಇವರು ಕೂಡ ನಮ್ಮ ಇವತ್ತಿನ ಮಹಿಳಾ ದಿನಾಚರಣೆಯಲ್ಲಿ ವಿಶೇಷವಾಗಿ ನಾವು ಹೆಮ್ಮೆ ಪಡುವಂತದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ ಅವರನ್ನ. ಅವಾಗ ಅವ್ರನ್ನ ನೋಡುವಾಗ ನಾನು ಬಹಳ ಹತ್ತಿರದಿಂದ ನೋಡಿ ಅವ್ರನ್ನ ನೋಡುವಾಗ ಅವ್ರ ಕೈಯಲ್ಲಿ ಸದಾ ಪೇಪರ್, ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದೋರು ಹವ್ಯಾಸ. ಮನೆ ಮುಂದೆ ಕುಂತು ಬಾಗಿಲು ಮುಂದೆ ಕುಂತು ಇಷ್ಟು ಚಂದ ಪೇಪರ್ ಎಲ್ಲ ಪ್ರತಿಯೊಂದು ನ್ಯೂಸನ್ನ ಓದಿ ಮತ್ತೆ ಹೇಳ್ತಿದ್ರು ಅವರು, ಪೇಪರ್ನಾಗಿಂತ ಅದು ಬಂದೈತೆ ನೋಡು ಅಂತಂದು. ಆಮೇಲೆ ಯಾರನ್ನಾದ್ರೂ ಅವ್ರು ಕರೆಯುವಾಗ ಬಾಯಿ ತುಂಬ ಅವ್ರನ್ನ ಬಹುವಚನದಿಂದ ಕರಿತಿದ್ರು. ಮಂಜುಳಾ ಅವ್ರನ್ನ ಕರ್ಕೊಂಡ ಬರ್ತಿದ್ರು ಅವ್ರು ನಮ್ಮ ಮನೆಗೆ ಬರ್ಬೇಕಾದ್ರೆ. ಏಕವಚನದಿಂದ ಯಾರನ್ನೂ ಮಾತಾಡ್ತಿದ್ದಿಲ್ಲ. ಆಮೇಲೆ ಬಹಳ ಶಿಸ್ತು, ಅಚ್ಚುಕಟ್ಟಾಗಿ ಒಂದು ಡ್ರೆಸ್ಸಿಂಗ್ ಅವ್ರದ್ದು ನೀಟಾಗಿ, ಯಾವಾಗೂ ಬಂಗಾರ ಒಡವೆ ಮೈ ಮೇಲೆ, ಗೌಡ್ರ ಗತ್ತು ಗೌಡಿಗೆ ಗತ್ತು ಅಂದ್ರೆ ಅಮ್ಮ ನೋಡಿ ಕಲಿಬೇಕು ಅನ್ನೋಷ್ಟು ಬಹಳ ಒಂದು ವಿಶೇಷವಾಗಿ ಇರ್ತಾ ಇದ್ರು. ಆ ಒಂದು ಪ್ರೀತಿ ಸರ್ ಬಗ್ಗೆ ಬಹಳ ಅಭಿಮಾನ. ಅಷ್ಟ ಸರ್ ಕೂಡ ಅವರು ಮುಪ್ಪಿನ ಕಾಲದಲ್ಲಿ ಅವರು ಒಂದು ಅವ್ರ ತಾಯಿ ಎಷ್ಟು ಅವ್ರನ್ನ ಜೋಪಾನ ಮಾಡಿ ದೊಡ್ಡವ್ರು ಮಾಡಿದ್ರು, ಅದಕ್ಕಿಂತ 2 ಪಟ್ಟು ತಾಯಿನ ಅವರು ಆ ಒಂದು ಸಂಪೂರ್ಣ ಋಣ ತೀರ್ಸಿದ್ರೇನೋ ಅನ್ಬೋದು. ತಾಯಿ ಋಣ ತೀರ್ಸಕ್ ಯಾರಿಗೂ ಆಗಂಗಿಲ್ಲ ಅಂತಾರ, ಆದ್ರೆ ಸರ್ ಮಾತ್ರ ಕಡೆ ಕ್ಷಣದಲ್ಲಿ ನಾನು ನೋಡಿನಿ, ಒಂದು ಮಗುವಿನ ಯಾವ ರೀತಿ ಆರೈಕೆ ಮಾಡ್ತಾರ ಆ ರೀತಿ ಅವರು ತಾಯಿನ ಆರೈಕೆ ಮಾಡಿದ್ರು. ಅಂದ್ರೆ ಅಮ್ಮರಿಗೋಸ್ಕರ ಒಂದು ಹೇಳ್ಬೇಕಂದ್ರೆ ಒಂದು ಸಣ್ಣ ಚುಟಕ ಅವರಿಗೆ, ಜೀವನದ ಜೋಕಾಲಿಯಲ್ಲಿ ಏರಿಳಿತಗಳ ತೂಗುಯಾಲೆಯಲ್ಲಿ ಛಲ ಬಿಡದೆ ತೂಗಿದವಳು. ಜೀವನದ ಜೋಕಾಲಿಯಲ್ಲಿ ಏರಿಳಿತಗಳ ತೂಗುಯಾಲೆಯಲ್ಲಿ ಛಲ ಬಿಡದೆ ತೂಗಿದವಳು, ಮಕ್ಕಳಿಗಾಗಿ ಮಾಗಿದವಳು. ಬದುಕಿನ ಕೌಲು ದಾರಿಯಲ್ಲಿ ಕಾದ ಕಾವಲಿಯಾಗದೆ ಗಂಡ ಮಕ್ಕಳಿಗಾಗಿ ತಂಪೆರೆದ ತಂಗಾಳಿಯಾದಳು, ತಕ್ಕುಲತೆಯ ಕಲ್ಪವೃಕ್ಷವಾದಳು. ಬದುಕಿನ ಕವಲು ದಾರಿಯಲ್ಲಿ ಕಾದ ಕಾವಲಿಯಾಗದೆ ಗಂಡ ಮಕ್ಕಳಿಗಾಗಿ ತಂಪೆರೆದು ತಂಗಾಳಿಯಾದವಳು, ತಕ್ಕುಲತೆಯ ಕಲ್ಪವೃಕ್ಷವಾದವಳು. ಸಂಸಾರದ ಸುಂದರ ಗಾಳಿಪಟವನ್ನು ಎಲ್ಲೂ ಸಡಿಲವಾಗಿ ಬಿಡದೆ ಸಂಸಾರದ ಸುಂದರ ಗಾಳಿಪಟವನ್ನು ಎಲ್ಲೂ ಸಡಿಲವಾಗಲು ಬಿಡದೆ ಭದ್ರವಾಗಿ ಹಿಡಿದು ಮನೆತನದ ಹಿರಿಮೆಯನ್ನು ಬಾನೆತ್ತರಕ್ಕೆ ಹಾರಿಸಿದವಳು, ಬಾನೆತ್ತರಕ್ಕೆ ಹಾರಿಸಿದವಳು. ಧನ್ಯವಾದಗಳು. ತನದಿಂದ ಒಂದು ಚೌಕಟ್ಟಿನ ಭದ್ರತೆಯಲ್ಲಿ ಹೆಣ್ಮಕ್ಳನ್ನು ಕಾಪಾಡಿದ್ರೆ ಇಂಥ ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ ಯಾವುದೂ ನಡೆದಿಲ್ಲ. ನಮ್ಮ ಸಂಸ್ಕೃತಿಯ ಚೌಕಟ್ಟಿನಲ್ಲಿ ಪುನಃ ನಮ್ಮ ಸಂಸ್ಕೃತಿ ಏಳ್ತೈತಿ ಅಂತ ಈ ಮೂಲಕ ನಿಮ್ಮಲ್ಲಿ ನಾನು ಕರೆ ಕೊಡ್ತೀನಿ. ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕು, ಸಭೆಯೊಳಗೆ ಬೆಣ್ ಕಟ್ಟು ಅಂತ. ನಮ್ಮ ಸಂಖ್ಯೆ ಕಡಿಮೆ ಐತಿ, ನಿಮ್ಮ ಸಂಖ್ಯೆ ಜಾಸ್ತಿ ಐತಿ. ಇದನ್ನ ನಾನು ಇವತ್ತು ಹೇಳಬಲ್ಲೆ. ನಮ್ಮ ಸಂಖ್ಯೆ ಕಡಿಮೆ ಐತಿ ಹೆಣ್ಮಕ್ಳದು, ನೀವು ಅದಿರಿ. ನೀವು ನಮ್ಮ ಸಹಕಾರ ಸಹಾಯ ಕೊಟ್ರೆ ನಾವು ದಿಟ್ಟವಾಗಿ ಇವತ್ತು ಸಮಾಜದಾಗ ಯಾವುದೇ ಕ್ಷೇತ್ರದೊಳಗೆ ಕೆಲಸ ಮಾಡಕ್ಕೆ ಹೆದರೋದಿಲ್ಲ. ಹಂಗೆ ಇವತ್ತು ಈ ಮಹಿಳಾ ದಿನಾಚರಣೆ ಅದೇನು ಕ್ಲಾರ ನೀರ್ಗ ಬಂತಲ್ಲ, ಶತಮಾನಗಳಿಂದ ನಾವು ಆಚರಿಸುವಂತ ಬಂದೇವಿ. ಇವತ್ತು ಮಹಿಳೆಯರು ತಮ್ಮದೇ ಆದ ಕೆಲವೊಂದು ಕ್ಷೇತ್ರಗಳು ಹೆಣ್ಮಕ್ಳು ಅದಾರ, ದಿಟ್ಟದಿಂದ ಗುರಿಯಾರ. ಆಕಾಶದಿಂದ ಹಿಡಿದು ನೇವಿ ಒಳಗೆ ತನ್ನ ಎಕ್ಸಾಮ್ ಪಾಸ್ ಆಗಿ ಕೆಲಸ ಮಾಡ್ಕೊಂತ ಇವತ್ತು ತಮ್ಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪನ್ನು ಮುಗಿಸ್ಯಾರ. ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಪ್ರತಿಯೊಂದು ಕ್ಷೇತ್ರಗಳಿಗೂ ಬರೀ 4 ಮೂಲೆ ಸೀಮಿತವಾಗದೇ ತನ್ನ ಒಂದು ಇದನ್ನ ಹಾಕಿ ಗುರುತಿಸ್ಕೊಂಡ್ರೆ ಇವತ್ತು ಮಹಿಳಾ ದಿನಾಚರಣೆ ಒಂದು ಏನು ದತ್ತಿ ಉಪನ್ಯಾಸ, ದತ್ತಿ ಪ್ರಶಸ್ತಿ ಅವರ ಒಂದು ನೆನವಲ್ಲ ಇವತ್ತು ನೀವು ನೆನೆಸಿದ್ದು. ಅಂದ್ರೆ ಆ ಹೆಣ್ಮಕ್ಳು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟ, ಒಳ್ಳೆಯ ಮಕ್ಕಳನ್ನು ಅರ್ಪಿಸ, ಅದ ಒಂದು ಕೊಡುಗೆ. ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಏನ್ ತಾಯಂದ್ರೆ ಅರ್ಪಿಸ್ತಾರಲ್ಲ, ಅದ ಒಂದು ಕೊಡುಗೆ. ಬರದವರು ಏನೇನು ಗೀಚಿದರು, ಅರ್ಥವಿಲ್ಲದ ಈ ಜೀವನದಿ ನೂಕಿದರು. ಕಲಿತಿಲ್ಲ ನಾನೆಂದು ಓದು ಬರಹ, ಕಲಚಿತು ಈ ಜೀವನ ಬರೀ ದುಃಖ ವಿರಹ. ಕಂಡಾಗ ನಾನು ಶಾಲೆಗೆ ಹೋಗುವ ಹುಡುಗರ, ನನಗನಸಿತು ಆ ಜೀವನ ಎಷ್ಟು ಸುಂದರ. ಹೇಳುವೆ ನಾನೊಂದು ಕಣ್ಣೀರ ಕಥೆಯ, ನೋವಿನಲ್ಲಿ ಬಂದ ಜೀವನದ ವ್ಯಥೆಯ.
ಹಣೆಯ ಬರ ಬರೆದವರು ಏನೇನು ಗೀಚಿದರು, ಅರ್ಥವಿಲ್ಲದ ಜೀವನಕ್ಕೆ ನೂಕಿದರು. ಹೆಣ್ಣಿನ ಒಂದು ಮೇಲಿನ ದೌರ್ಜನ್ಯ ಕಡಿಮೆ ಆಗಿಲ್ಲ ಅಂತ ಹೇಳಿ ಜಯಶ್ರೀ ಪಾಟೀಲ್ ಮೇಡಮ್ ಅವರು ಹೇಳಿದರು. ಎಲ್ಲಿಯವರೆಗೆ ನಮ್ಮೆಲ್ಲರ ಮನದ ಮುಂದಣ ಆಸೆ, ದುಷ್ಟ ಆಸೆ, ಕ್ರೌರ್ಯಗಳು ಕೊನೆಗಾಣುವುದಿಲ್ಲವೋ ಅಲ್ಲಿವರೆಗೆ ಇವೆಲ್ಲವೂ ನಡೀತಾನೆ ಇರ್ತೈತಿ. ಇವುಗಳಿಗೆ ಕೊನೆ ಆಗ್ಬೇಕಂದ್ರೆ ನಮ್ಮ ಮನದ ಮುಂದಣದ ಒಂದು ದುಷ್ಟ ಆಸೆಗಳು ಕೂಡ ಕೊನೆ ಆದಾಗ ಮಾತ್ರ ಇದರ ನಿಜವಾದ ಅಂತ್ಯ ಆಗ್ತೈತಿ ಅನ್ನೋ ಒಂದು ಸಂದೇಶವನ್ನ ಶ್ರೀಮತಿ ಜಯಶ್ರೀ ಪಾಟೀಲ್ ಅವರು ತಮ್ಮ ಉದ್ಘಾಟನಾ ನುಡಿಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಯುಎನ್ ಜನರಲ್ ಅಸೆಂಬ್ಲಿಯು ಮಹಿಳಾ ಹಕ್ಕುಗಳು ಮತ್ತು ಜಾಗತಿಕ ಶಾಂತಿಯನ್ನ ಪೋಷಣೆ ಮಾಡುವುದಕ್ಕಾಗಿ ಬೆಂಬಲಿಸುವುದಕ್ಕಾಗಿ ಮಾರ್ಚ್ 8ರಂದು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಾಡಬೇಕು ಅಂತ ಘೋಷಣೆ ಮಾಡಿತು. ಅಂದಿನಿಂದ ವಿಶ್ವಸಂಸ್ಥೆಯು ಪ್ರತಿ ವರ್ಷ ಒಂದು ವಿಷಯವನ್ನ ಸ್ಥಾಪಿಸುವ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಸ್ಮರಿಸುತ್ತಾ ಪ್ರತಿ ವರ್ಷ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ಥೀಮ್ ಅನ್ನ ನೀಡಿರ್ತಾರೆ. 2025ರ ಅಂತ್ಯದಾಗಿ ಲಿಂಗ ತಾರತಮ್ಯ. ನಮ್ಮ ಜಗತ್ತಿನಲ್ಲಿ ಮಹಿಳೆಗೆ ಯಾವತ್ತೂ ದ್ವಿತೀಯ ದರ್ಜೆ ಸ್ಥಾನಮಾನ ನೀಡಿದೆ. ಈ ಜಗತ್ತು ಯಾವಾಗ ಉಗಮವಾಗಿದೆ ಅವತ್ತಿನಿಂದ ಮಹಿಳೆಗೆ ದ್ವಿತೀಯ ದರ್ಜೆ ಸ್ಥಾನಮಾನವನ್ನ ನೀಡಿದೆ. ಇನ್ನ ಇತಿಹಾಸವನ್ನ ಅವಲೋಕಿಸಿದ್ರೆ ಈ ಪುರುಷರು ಎಂದೂ ನಮ್ಮನ್ನ ಅವರ ಸರಿ ಸಮಾನವಾಗಿ ನಡೆಸಿಕೊಂಡಂತಹ ಉದಾಹರಣೆಗಳು ಇಲ್ಲ. ಆದ್ರೆ ಇದು 12ನೇ ಶತಮಾನ ಬಸವಾದಿ ಶರಣರ ಕಾಲದಲ್ಲಿ ಹೊರತುಪಡಿಸಿ ಬಸವಾದಿ ಶರಣರ ಕಾಲದಲ್ಲಿ ಮಾತ್ರ ಹೆಣ್ಣು ಮಗಳನ್ನ ಸರಿ ಸಮಾನ ರೀತಿಯಲ್ಲಿ ನಡೆಸಿಕೊಂಡ್ರು. ಅದು ಬಿಟ್ರೆ ಯಾವ ಕಾಲದಲ್ಲೂ ಕೂಡ ಸರಿ ಸಮಾನವಾಗಿ ಅವ್ರು ನಮ್ಮನ್ನು ಕಾಣಕ ಧೈರ್ಯ ಸಾಲಕತ್ತಿಲ್ಲೋ, ಏನ ಅವರಿಗೆ ಏನಾದ್ರೂ ಈಗೋ ಹರ್ಟ್ ಆಗುತ್ತೋ, ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ನಮ್ಗೆ ತಿಳಿವಲ್ತ್ರಪ್ಪ. ಯಾಕಂದ್ರೆ ಎಲ್ಲಾರು ಕೆಲಸ ಮಾಡ್ತೀವಿ ಅವ್ರು ನಾವು, ಆದ್ರೆ ನಮ್ಗೆ ಯಾಕೆ ಸಮಾನರಾಗಿ ಕಾಣಂಗಿಲ್ಲ? ಅದು ಸಮಾನರಾಗಿ ಕಾಣ್ಬೇಕಂದ್ರೆ ನಾವು ಭಿಕ್ಷೆ ಕೊಡೋದನ್ನ ತಿಳ್ಕೊಂಡ್ಬಿಟ್ಟಾರ. ಆ ಭಿಕ್ಷೆ ನಮ್ಗೆ ಬೇಡ. ಮುಖ್ಯವಾಗಿ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ವಿಷಯದಲ್ಲಿ ಅನೇಕ ತಾರತಮ್ಯಗಳು ಇವೆ. ಶಿಕ್ಷಣ ವಿಷಯಕ್ಕೆ ಬಂದಾಗ ನಾವು ಯಾವತ್ತೂ ಗಂಡು ಮಕ್ಕಳಿಗೆ ಅಂದ್ರೆ ಒಂದು ಹುಡುಗ ಹುಡುಗಿ ಇಬ್ರು ಮಕ್ಕಳು ಇದ್ರಂದ್ರೆ ನಾವು ಹೆಚ್ಚಿನ ಶಿಕ್ಷಣವನ್ನ ಕೊಡೋದಕ್ಕ ಹುಡುಗರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕಂದ್ರ ಅವ ಎಜುಕೇಶನ್ ಕಲಿತು ನೌಕರಿ ಮಾಡಿ ಮುಂದೆ ಅವ್ರ ತಂದೆ ತಾಯಿನ ಸಾಕ್ಬೇಕು, ನೋಡ್ಕೋಬೇಕು, ಮನೆತನವನ್ನ ನಿಭಾಯಿಸ್ಬೇಕು. ಅದೇ ಕೂಡ ಒಂದು ಹೆಣ್ಣು ಮಗಳಿಗೆ ಒಂದು ಡಿಗ್ರಿ ಓದಿದ್ರೆ ಸಾಕು. ಯಾಕಂದ್ರೆ ಮುಸ್ರಿ ತಿಕ್ಕದಂತೂ ಎಂದೂ ತಪ್ಪಂಗಿಲ್ಲ. ನಮ್ಮನ್ನ ಒಂದು ಪಟ್ಟ ಕಟ್ಟಿ ಕುಂದಿರಿಸ್ಬಿಟ್ಟಾರೆ.
ಯಾಕಂದ್ರೆ ಮುಸುರಿ ತಿಕ್ಕದೆ ಕೆಟ್ಟ ಕೆಲಸ ಅಲ್ಲ. ನಾವು ಈಗ ಉಂಡಿದ್ ನಾವ ತಿಕ್ಕೊಳ್ಳೋದು ಏನು ಅದೊಂದು ಹೆಮ್ಮೆ ಕೆಲಸದ ಅದು. ಆದ್ರ ಮನೆ ಕೆಲಸ ಮಾಡೋದಂದ್ರೆ ಅದು ಹೆಣ್ಮಕ್ಳು ಮಾಡೋದು. ಉಂಡ ಗಂಗಾಳನ್ನ ಗಂಡು ಮಕ್ಳು ಎತ್ತಿಡಬಾರ್ದು. ಹಾಗಾದ್ರೆ ಯಾರು ಎತ್ತಿಡ್ಬೇಕು ಅದನ್ನ? ಯಾರು ಎತ್ತಿಡ್ಬೇಕು? ಹೆಣ್ಮಕ್ಳು ಇಡಬೇಕು. ಅಂದ್ರೆ ಇದು ಅದು ಕೇಳಿ ಕೆಲಸ. ನನ್ನ ಮಗ ಮನೆ ಮುಂದ ಕಸ ಹುಡುಗಾಕ ಹಚ್ಚಿ ನೀರ್ ಹಾಕಕ ಹಾಲು ಕಾಸಕ ಹಾಲು ತಂದು ಮನೆ ಕೆಲಸ ಮಾಡಕ್ ಹಚ್ಚಿರ್ತೀವಿ. ಏನ್ರಿ ಇನ್ನೊಬ್ಬ ಗಂಡು ಮಗನ್ನ ಮನೆ ಕೆಲ್ಸಕ್ಕೆ ಹಚ್ಚಿರಿ ಅಂತ ಬೈತಾರ. ಏನ್ ಮಾಡ್ಬೇಕು ಅಂತ ಯಾರು ಹಚ್ಬೇಕು ಕೆಲ್ಸಕ್ಕ ಅಂದ್ರ ಅವನ್ ಜೀವನ ಅವ್ನ್ ರೂಪಸಾಗ ನಾವು ಕಲಿಸ್ಬೇಕು. ಕೆಲಸದಲ್ಲಿ ಯಾವ್ದು ಮೇಲಲ್ಲ ಕೀಳಲ್ಲ, ಕಾಯಕದಲ್ಲಿ ಯಾವ್ದು ಕೀಳಲ್ಲ ಅಂತ ನಮ್ಮ ಬಸವಣ್ಣನವರು ಹೇಳ್ಯಾರ. ನಮ್ಮ ಬಸವಣ್ಣನವರ ತತ್ವ ಆದರ್ಶಗಳನ್ನ ನಾವು ಇಂದು ಪರಿಪಾಲಿಸಿದ್ರ ಈ ಗಂಡು ಹೆಣ್ಣು ಎಂಬ ಭೇದ ಭಾವ ಇರ್ತಿರ್ಲಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಗಾಂಜಾ ಇರ್ಬೋದು, ಸಿಗರೇಟ್ ಇರ್ಬೋದು, ಮದ್ಯಪಾನ ಇರ್ಬೋದು, ಬರೇ ಎಂಜಿರೋಡ್ನ ಹೆಣ್ಮಕ್ಳು ಬಿದ್ದಿ ತೋರಿಸಿದ್ದ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲಿ ಹೋದ ಅಂದಿದ್ದ ಅದನ್ನು ನೀವು ಮಾಧ್ಯಮದವರು ಇಲ್ಲಿ ಇದ್ರಪ್ಪ ಅಂದ್ರ ದಯವಿಟ್ಟು ಗಂಡ್ಮಕ್ಳು ಎಲ್ಲಿ ಕುಡಿದು ಬೀಳ್ತಿರ್ತಾರೆ ನೋಡುವ ಒಂದು ಸ್ಟೋರಿ ಮಾಡ್ರಿ. ಅವ್ರ ತಂದೆ ತಾಯಿ ತೋರಿಸ್ಲಿ. ಅವ್ರ ತಂದೆ ತಾಯಿಗೆ ಅಸಹ್ಯ ಅನ್ಸುತ್ತ. ನಿಜ ಹೇಳ್ತೀನಿ ನಾನು, ಅವ್ರ ತಂದೆ ತಾಯಿನೂ ಅಸಹ್ಯ ಅನ್ಸುತ್ತೆ. ಯಾಕಂದ್ರೆ ಮಗ ಘಟನ ಬಿದ್ದಾನಂದ್ರ ಯಾರಿಗೂ ಸಹನ ಆಗಂಗಿಲ್ರಿ. ಹೆತ್ತರಿಗೆ ತಾಯಿನ ಆಗಿರ್ಲಿ ತಂದಿನ ಆಗಿರ್ಲಿ. ಅದಕ್ಕ ಈ ಮಾಧ್ಯಮದ ಪಾತ್ರನೂ ಕೂಡ ಬಹಳ ಪ್ರಮುಖ ಅಂತ ಹೇಳಕ್ ಇಷ್ಟಪಡ್ತೀನಿ. ತಾಯಿಯವರ ಆಶೀರ್ವಾದ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೀನಿ. ಯಾಕಂತಂದ್ರೆ ಹಿರಿಯರ ಆಶೀರ್ವಾದ ಬಹಳ ಮುಖ್ಯ. ನಾನಂತೆ ಅವರೇ ಬಿಡುವಂತ ಉದಾಸೀನ ಭಾವ ತಾಳೋದು ಬಹಳ ಜನ ಇದ್ದಾರೆ. ಆದ್ರೆ ಅವರ ಒಂದು ಆಶೀರ್ವಾದ ಬಹಳ ಮುಖ್ಯ ಆಗ್ತದ. ಅದಕ್ಕೆ ನಾ ಇಲ್ಲಿ ಇವತ್ತು ಬಂದೀನಿ ಅಂತಂದ್ರೆ ಈ ಗದಗಿಗೆ ಬಹಳ ಹಳೇಕೆ ಆಗಿದೆ ಅಂತ ನಮಗೆ ಅನಿಸ್ತದೆ. ಸುಮಾರು 13 ವರ್ಷ ಆಯ್ತು ನಾನು ಇಲ್ಲಿಗೆ ಬಂದು. ಗದಗಿನಕ್ಕೆ ಆಗಿನೇನೋ ಅನಿಸ್ತದ. ಆದ್ರೆ ಪೂಜ್ಯರು ಅದಕ್ಕೆ ಬಹಳ ಸಹಕಾರ ಕೊಟ್ಟರು, ಸಿದ್ಧಲಿಂಗ ಮಹಾಸ್ವಾಮಿಗಳು. ಯಾಕಂತಂದ್ರೆ ನಾನು ಆಸ್ಟ್ರೇಲಿಯಾದಾಗ ಇದ್ದಾಗ ಅವ್ರು ಬಂದಿದ್ರು. ಅಲ್ಲೆಲ್ಲ ಕೆಲಸ ನೋಡಿ ಖುಷಿ ಪಟ್ಟರು. ಅಲ್ಲಿ ನಾಟಕಗಳು ನೋಡಿ ಕರ್ನಾಟಕದಾಗ ಆಗಲಾರಂತ ನಾಟಕಗಳು ನೀವು ಈಗ ಮಾಡಿಸಿರಿ ಅಂತ ಬಹಳ ಖುಷಿ ಪಡ್ತಿದ್ರು. ಓದೋ ಪುಸ್ತಕಗಳು ಕೊಡ್ತಿದ್ರು. ಎಷ್ಟೊಂದು ಸಹಕಾರ ಕೊಟ್ಟರು ನಮಗೆ. ಮನೆ ಬಿಟ್ಟು ಹೊರಗಾಕತ್ತಿರ್ತಾಳ ಸೊಸಿ. ಅಂದ ಕೂಡಲೇ ಅತ್ತಿ ನಿನ್ಗೇನ್ ಬೇಕು ಕೇಳು ಅಂತಂದು ಆಯ್ತು ಅಂತಾಳ. ನನಗೇನೇನು ಬೇಡವ, ನಿನ್ನ ಕೈಯಾಗ ಹಸಿರು ಬಳೆ ಅದಾವು, ಅದೇ ಹಸಿರು ಬಳೆ ಕೊಟ್ಟು ಬಿಡು, ನಾನು ಇನ್ನೊಂದು ಸೊಸಿನ ನೆನೆಸ್ಕೊಂತ ನಾವು ಹೋಗ್ಬಿಡ್ತೀನಿ ಅಂತಂದು ಅತ್ತೆ ಅಂತಾಳ. ಆವಾಗ ಅಕ್ಕಿ ಸೊಸಿ ಏನಂತ, ಓ ಹಸಿರು ಬಳೆ ತಗೊಂಡು ಹೋಗು, ಇದೇನಮ್ಮ ಹಾಕಿ ಕಿಮ್ಮತ್ತು ಅಂತಂದು ಸೊಸಿ ಅಂತಾಳ. ಇವುಗಳ ಕಿಮ್ಮತ್ತು ಸಣ್ಣದಿದ್ರು ಈ ಬಳೆಗಳಿಗೆ ಎಷ್ಟು ಬೆಲೆ ಇದೆ ಅನ್ನೋದು ನಿನ್ನಂಥವ್ರಿಗೆ ಹೇಗೆ ಗೊತ್ತಾಗಬೇಕು. ಶುಂಭ ನಿಶುಂಭರ ಸಂಹಾರದಲ್ಲಿ ಬನ್ನಿ ಮಹಾಕಾಲಿಯ ಕೈಗೆ ಇಟ್ಟದ್ದು ಇವೇ ಹಸಿರು ಬಳೆ. ಮದುವೆ ಹಂದರದಲ್ಲಿ ಮದುಮಗಳಾಗಿ ಕುಳಿತವಳ ಕೈಗೆ ಇಟ್ಟದ್ದು ಇವೇ ಹಸಿರು ಬಳೆ. ಕೈಗೆ ಬಳೆಗಳನ್ನೇ ಹಾಕಿಕೊಳ್ಳದೆ ಬಣ್ಣ ಬಣ್ಣದ ಬಳೆಗಳನ್ನು ಹಾಕಿಕೊಳ್ಳುವ ನಿನ್ನಂತ ಹೆಣ್ಣಿಗೆ ಹೇಗೆ ಗೊತ್ತಾಗಬೇಕು ಹಸಿರು ಬಳೆ ಕಿಮ್ಮತ್ತು. ಒಳಗೆ ಒಂದು ಸನ್ಮಾನವನ್ನು ಮಾಡಿದ್ದೀವಿ. ಅದರ ಮಿಕ್ಕಿ ಅವರು ಈ ಒಂದು ಸಮಾಜದೊಳಗೆ ಭಾಳ ಅತ್ಯುನ್ನತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಶರಣೆ ಗಿರ್ಜಕ್ಕ ಧರ್ಮರೆಡ್ಡಿಯವ್ರ ಬಗ್ಗೆ ಭಾಳ ಜನರಿಗೆ ಗೊತ್ತಿದೆ. ಮಠದ ಪರಂಪರೆಗೆ ಬಂದಿರತಕ್ಕಂಥವ್ರು. ಇಡೀ ತಮ್ಮ ಬದುಕನ್ನು ಬಸವ ತತ್ವಕ್ಕೆ ಮೀಸಲಾಗಿರಿಸಿಕೊಂಡಿರ್ತಕ್ಕಂಥವ್ರು. ಬಸವಾದಿ ಶರಣರ ವಿಚಾರಗಳನ್ನು ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಅವರು ಸುಮಾರು 6 ಪುಸ್ತಕಗಳನ್ನು ಆ ವಚನದ ಹಿನ್ನೆಲೆ ಒಳಗಿನ ಬರೆದು ಪ್ರಕಟ ಮಾಡಿದ್ದಾರೆ. ಆಸ್ಟ್ರೇಲಿಯಾದಾಗಿದ್ದಾಗ ಕೂಡ ಅವರು ಸುಮಾರು 8 ವರ್ಷಗಳ ಕಾಲ ಅಲ್ಲಿಯೇ ಜನರಿಗೆ ಬಸವಾದಿ ಶರಣರ ವಿಚಾರಗಳನ್ನು ಅವರು ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅವರು ನಿರಂತರವಾಗಿ ಆ ಕಾಯಕದೊಳಗೆ ಅದಾರ. ಮಹಿಳೆಯಾಗಿ ಆ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆಲ್ಲ ಮಾದರಿ ಅನ್ನುವ ಹಿನ್ನೆಲೆ ಒಳಗೆ